ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಒಂದು ಆಶ್ಚರ್ಯಕರವಾದ ಹಾಗೂ ದುಃಖಕರವಾದ ಒಂದು ಸಂದೇಶ, ಇದು ಸುದ್ದಿ, ಅದು ಏನಂತ ಹೇಳಿದರೆ, ಸ್ನೇಹಿತರೆ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀರಾ, ಏನೋ ಒಂದು ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ 3 ಹೊತ್ತು ಇಲ್ಲಾಂದರೆ 2 ಹೊತ್ತು ಊಟ ಮಾಡಿಕೊಂಡು ಬದುಕು ಬಾಳಕ್ಕೆ ಜನರಿಗೆ ಆಹಾರ ಸಿಗ್ತಿದೆ. ಅದೇ ರೀತಿಯಲ್ಲಿ ಕೆಲವೊಂದು ಎಲ್ಲ ದೇಶಗಳಲ್ಲಿ ಸರಿಯಾದ ಸಮಯದಲ್ಲಿ ಒಂದು ಊಟ ಮಾಡೋ ಹೊತ್ತು ಧಾನ್ಯಗಳು ಬೆಳೀತಿದ್ದಾರೆ, ಅವ್ರಿಗೆ ಸರಿಯಾದ ಸಮಯದಲ್ಲಿ ಊಟ ಸಿಗ್ತಿದೆ. ಆದರೆ ಕೆಲವೊಂದು ದೇಶಗಳಲ್ಲಿ ಬರಗಾಲ ಬಂದುಬಿಟ್ಟು ವರ್ಷಗಳ ಕಳೆದರೂ ಕೂಡ ಕೆಲವೊಂದು ವರ್ಷಗಳು ಮಳೆ ಇಲ್ಲದ ಕಾರಣದಿಂದಾಗಿ ಅಲ್ಲಿ ಮನುಷ್ಯನಿಗೆ ಬೇಕಾಗಿರುವಂತಹ ಆಹಾರವನ್ನು ಉತ್ಪತ್ತಿ ಮಾಡುವುದಕ್ಕೆ, ಧಾನ್ಯಗಳನ್ನು ಬೆಳೆಸೋದಕ್ಕೆ, ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು ಬೆಳೆಸೋದಕ್ಕೆ ನೀರು ಇಲ್ಲದೇ ಇರುವಂಥ ಕಾರಣದಿಂದಾಗಿ ಅಲ್ಲಿ ತೀವ್ರವಾದಂತಹ ಬರಗಾಲ ಬಂದು ತಿನ್ನಕ್ಕೆ ಏನು ಇಲ್ಲದ ರೀತಿ ತುಂಬ ಸಂಕಷ್ಟ ಬಂದಿರುವಂಥ ದೇಶಗಳು ನಾವು ಇಡೀ ಪ್ರಪಂಚದ ಕಡೆ ಗಮನ ಹಾಕಿದರೆ ಆ ರೀತಿಯ ದೇಶಗಳು ಸುಮಾರು ಸಿಗ್ತವೆ. ಯಾಕಂದರೆ ನಾವು ತುಂಬ ಆರಾಮಾಗಿದ್ದೀವಿ, ಟೈಮ್ ಟು ಟೈಮ್ ಊಟ ಸಿಗ್ತಿದೆ, ಏನೋ ಒಂದು ಕಷ್ಟಪಡ್ತಾಯಿದ್ದೀವಿ, ಕೂಲಿ ನಾಳಿನೋ ಬಿಸ್ನೆಸ್ಸೋ ಒಂದು ಯಾವುದಾದ್ರೂ ರೀತಿಯಲ್ಲಿ ಏನೋ ಒಂದು ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ತಿರ್ತೀರ, ಊಟ ಸಿಗ್ತಿದೆ. ಆದರೆ ಇವತ್ತು ಕೆಲವೊಂದು ದೇಶಗಳಲ್ಲಿ ಉದ್ಯೋಗ ಮಾಡೋಕ್ಕೆ ಕೆಲಸ ಇಲ್ಲ, ಏನೂ ಕೆಲಸ ಇಲ್ಲದೆ ಕೂಲಿ ಮಾಡೋಕ್ಕೂ ಕೂಲಿ ಇಲ್ಲ, ಮತ್ತು ಅವರು ಸರಿಯಾದ ಸಮಯದಲ್ಲಿ ಊಟ ಮಾಡೋಕ್ಕೆ ಅಡುಗೆ ಧಾನ್ಯಗಳು ಇಲ್ಲದೆ ತುಂಬ ಸಂಕಷ್ಟ ಪಡ್ತಾ ಇದ್ದಾವೆ. ಹಾಗಾಗಿ ಸ್ನೇಹಿತರೆ, ಇವತ್ತು ಏನಾಗಿದೆ ಅಂದರೆ, ನಮ್ಮ ಈ ಜಿಂಬಾಬ್ವೆಯಲ್ಲಿ ಏನಾಗಿದೆ ಅಂದರೆ, ತುಂಬ ವರ್ಷಗಳಿಂದ ಮಳೆ ಇಲ್ಲದೆ ಅಲ್ಲಿಯ ಭೂಮಿ ಪ್ರದೇಶ ಎಲ್ಲ ಡ್ರೈ ಆಗಿಬಿಟ್ಟು ಇವತ್ತು ಅಲ್ಲಿ ಯಾವುದೇ ರೀತಿಯ ಆಹಾರ ಧಾನ್ಯಗಳನ್ನು ಬೆಳೆಯೋಕ್ಕೆ ಆಗ್ತಿಲ್ಲ, ತರಕಾರಿ ಹಣ್ಣು ಹಂಪಲುಗಳನ್ನು ಬೆಳೆದಿಲ್ಲ. ಆ ವಿಷಯಕ್ಕಾಗಿ ಅಲ್ಲಿನ ಸರ್ಕಾರ ತುಂಬ ಸಂಕಷ್ಟಕ್ಕೆ ಬಂದಿದೆ. ಯಾವ ರೀತಿ ಜನರಿಗೆ ಬದುಕಿಸಬೇಕನ್ನೋ ರೀತಿಯಲ್ಲಿ ತುಂಬ ಸಂಕಷ್ಟಕ್ಕೆ ಬಂದಿದೆ. ಇಲ್ಲಿ ಇರೋದು ಜಿಂಬಾಬ್ವೆಯಲ್ಲಿ ಜನಸಂಖ್ಯೆ ಕೇವಲ 1.36 ಕೋಟಿ ಅಷ್ಟೇ. ಈ 1.36 ಕೋಟಿ ಜನರಿಗೆ ಇವರು ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ನಮ್ಮ ದೇಶದ ಜನಸಂಖ್ಯೆಗೆ ಬಂದರೆ ಎಷ್ಟು ಇದಾವೆ ಹೇಳಿ, ಸುಮಾರು 140 ಕೋಟಿ ಜನಸಂಖ್ಯೆ ದಾಟಿಬಿಟ್ಟಿದೆ. ಆದರೆ ಏನೋ ಒಂದು ದೇವರು ಕಾಪಾಡ್ಕೊಂಡು ಹೋಗೋ ರೀತಿಯಲ್ಲಿ ಅಷ್ಟು ಬರಗಾಲ ಬಂದಿಲ್ಲ. ಕೆಲವೊಂದು ದೇಶದಲ್ಲಿ, ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ಬಂದಿದೆ. ಸ್ನೇಹಿತರೆ, ಇಲ್ಲಿ ಜಿಂಬಾಬ್ವೆಯಲ್ಲಿ ಈ ರೀತಿ ಬರಗಾಲ ಬಂದಿರೋದು ಕಾರಣಕ್ಕಾಗಿ ಅಲ್ಲಿನ ಸರ್ಕಾರ ಯೋಚನೆ ಮಾಡಿರೋದು ಅಂದರೆ, ಅಷ್ಟು ಜನರಿಗೆ ಆಹಾರ ಒದಗಿಸಬೇಕಾದ್ರೆ ನಾವು ಕೇವಲ ನಮ್ಮ ದೇಶದಲ್ಲಿರುವಂತಹ ಏನು ಆನೆಗಳ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿ ಸ್ನೇಹಿತರೆ, ಜಿಂಬಾಬ್ವೆಯಲ್ಲಿ 85% ಆನೆಗಳು ಇಡೀ ಪ್ರಪಂಚದಲ್ಲೇ ಹೆಚ್ಚು ಆನೆಗಳನ್ನು ಹೊಂದಿರುವಂತಹ ದೇಶ ಇದು. 2ನೇ ದೇಶ ಇದು. ಪ್ರಪಂಚದ ಎಲ್ಲ ದೇಶಗಳಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವುದರಲ್ಲಿ ಜಿಂಬಾಬ್ವೆ 2ನೇ ಪ್ಲೇಸಲ್ಲಿದೆ. ಹಾಗಾಗಿ ಇವರ ಕಣ್ಣು, ಈ ಜಿಂಬಾಬ್ವೆಯ ಸರ್ಕಾರದ ಕಣ್ಣು ಇವತ್ತು ಆನೆಗಳ ಮೇಲೆ ಬಿದ್ದಿದೆ. ಈ 1.36 ಕೋಟಿ ಜನರಿಗೆ ಆಹಾರವನ್ನು ಒದಗಿಸಿಕೊಡಲು ಇವತ್ತು 200 ಆನೆಗಳನ್ನು ಕೊಂದು ಅದರ ಮಾಂಸವನ್ನು ಜನರಿಗೆ ಆಹಾರದ ರೀತಿಯಲ್ಲಿ ಒದಗಿಸಿಕೊಡೋಕ್ಕೆ ಸರ್ಕಾರ ಮುಂದಾಗಿದೆ. ಇದೆಲ್ಲ ಒಂದು ರೀತಿಯಲ್ಲಿ ತುಂಬ ನೋವುಂಟು ಮಾಡುತ್ತದೆ. ಯಾಕಂದರೆ ಆ ದೇಶದಲ್ಲಿ ಕೆಲವರು ಮಾಂಸಾಹಾರಿ ಇರ್ತಾರೆ, ಕೆಲವರು ಸಸ್ಯಾಹಾರಿ ಊಟ ಮಾಡೋರು ಇರ್ತಾರೆ. ಸಸ್ಯಾಹಾರಿ ಊಟ ಮಾಡೋರಿಗೆ ಕಥೆ ಏನು, ಮಾಂಸಾಹಾರಿ ತಿಂದೋದರಲ್ಲಿ. ಅದರಲ್ಲಿ ಮಾಂಸಾಹಾರಿ ಇದ್ದರೂ ಕೂಡ ಆನೆ ಮಾಂಸ ಯಾರು ತಿಂತಾರೋ ಗೊತ್ತಿಲ್ಲ. ಆನೆಗೆ ಎಷ್ಟೋ ನಾವು ಪೂಜೆ ಮಾಡ್ತೀವಿ, ದೇವರು ಅಂತ ಪೂಜೆ ಮಾಡ್ತೀವಿ, ಒಂಥರ ಯೋಚನೆ ಮಾಡ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ಆ ದೇವರನ್ನೇ ಕೊಂದು ರೀತಿಯಲ್ಲಿ ಆನೆಗಳನ್ನು ಕೊಂದು ಮಾಂಸವನ್ನು ತಿನ್ನಬೇಕಾದಂಥ ಸಮಯ ಬಂದಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಯಾವ ರೀತಿ ಸಮಯ ಬರುತ್ತೆ ಅಂತ ಪ್ರತಿಯೊಬ್ಬ ಮಾನವನು ಇವತ್ತು ಯೋಚನೆ ಮಾಡಬೇಕು. ಇವತ್ತು ಜಿಂಬಾಬ್ವೆಗೆ ಬಂದಿರೋ ಪರಿಸ್ಥಿತಿ ನಾಳೆ ನಮ್ಮ ದೇಶಕ್ಕೂ ಬರ್ಬೋದು, ಹೇಳೋಕ್ಕಾಗಲ್ಲ. ಆಯಿತಾ? ಇವತ್ತು ಚೀನಾದಲ್ಲಿ ನಡೀತಿರೋ ಘಟನೆಗಳನ್ನು ನೋಡಿದ್ದೀರ ಸುಮಾರು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ
ಯಾವ ಮಟ್ಟಕ್ಕೆ ಬಂದಿದೆ. ಬರೀ ಗಾಳಿಯಿಂದ ಕಾರುಗಳನ್ನು ಕೊಚ್ಕೊಂಡು ಹೋಗ್ತಾ ಇರೋದು. ಗಾಳಿಗೆ ರಭಸಕ್ಕೆ 300 ಕಿಲೋಮೀಟರ್ ವೇಗದಲ್ಲಿ ಬೀಳ್ತಿರುವಂಥ ಗಾಳಿಗೆ ಮನುಷ್ಯನು ಒಂದು ಕಾಗದ ರೀತಿಯಲ್ಲಿ ಕೊಚ್ಕೊಂಡು ಹೋಗ್ತಾನೆ. ಗಾಳಿಯಲ್ಲಿ ಕಾರುಗಳು ಕೊಚ್ಕೊಂಡು ಹೋಗ್ತಾವೆ ಅಂದರೆ ಆ ರೀತಿ ಯಾವ ರೀತಿ ಪರಿಹಾರ ಅಲ್ಲಿ ದೇಶ ಯಾವ ರೀತಿ ಜನರು ಕಾಪಾಡ್ಕೊಂಡು ಹೋಗ್ತಾರೆ ಸರ್ಕಾರ ಅಂತ ಯೋಚನೆ ಮಾಡಬೇಕು. ಅದೇ ರೀತಿಯಲ್ಲಿ ಇವತ್ತು ಜಿಂಬಾಬ್ವೆಗೆ ಬಂದಿರೋಂತಹ ಬರಗಾಲ ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ. ಆನೆಗಳನ್ನು ಕೊಂದು ಅದರ ಮಾಂಸವನ್ನು ಜನರಿಗೆ ಊಟದ ರೀತಿಯಲ್ಲಿ ಒದಗಿಸ್ಕೊಡ್ಬೇಕು. ಆಹಾರಕ್ಕೆ ಒಂದು ಊಟ ಇಲ್ಲದೆ ತುಂಬ ಸಂಕಷ್ಟಕ್ಕೆ ಬಂದಿರುವಂಥ ದೇಶ ಆಗಿಬಿಟ್ಟಿದೆ ಜಿಂಬಾಬ್ವೆ. ಹಾಗಾಗಿ ಪ್ರತಿಯೊಬ್ಬರು ಜಿಂಬಾಬ್ವೆ ಕಡೆ ಗಮನಿಸಿ ನಾವು ಒಂದು ಸಮಾಜವನ್ನು ಪ್ರಕೃತಿಯನ್ನು ಕಾಪಾಡಿಕೊಂಡು ಹೋಗೋದ್ರಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಯೋಚನೆ ಮಾಡಬೇಕು ಸ್ನೇಹಿತರೆ. ಇವತ್ತು ಒಂದು ದೇಶಕ್ಕೆ ಬಂದಿದೆ ಅಂದರೆ ನಮ್ಮ ದೇಶಕ್ಕೆ ಮುಂದೆ ಬರುತ್ತಂತೇಳಿ ಯೋಚನೆ ಮಾಡಿ ಪ್ರಕೃತಿಯನ್ನು ಕಾಪಾಡಿಕೊಂಡು ಹೋದರೆ ಮಾತ್ರ ನಮಗೆ ಪ್ರಕೃತಿಯಲ್ಲಿ ಉಚಿತವಾಗಿ ಸಿಗಬೇಕಾದಂತಹ ಗಾಳಿ, ಬೆಳಕು, ನೀರು ಸಿಗುತ್ತೆ. ಈ 3 ಉಚಿತವಾಗಿ ಸಿಕ್ಕರೆ ಮಾತ್ರ ಆ ದೇಶ ಅಲ್ಲಿ ಚೆನ್ನಾಗಿರುತ್ತೆ, ಅವ್ರಿಗೆ ಮನುಷ್ಯ ಬದುಕುವಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸುದ್ದಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.